ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನಿನ್ನೆ ಡೊನಾಲ್ಡ್ ಟ್ರಂಪ್ ಗುಡುಗ್ತಾ ಇದ್ರು, ಇರಾನನ್ನ ಯಾವ ಗತಿಗೆ ತಗೊಂಡು ಬರ್ತೀನಿ ಅಂದ್ರೆ ಶಿಲಾಯುಗಕ್ಕೆ ಹೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ಧ್ವಂಸ ಮಾಡಿ ಬಿಸಾಕ್ಬಿಡ್ತೀವಿ ಅಂತ. ಆ ಗುಡುಗು, ಆ ಭಾಷಣ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲೇ ಅದೇ ಹೊತ್ತಲ್ಲೇ ಅಮೆರಿಕದ 40 ಜನ ಸೈನಿಕರನ್ನ ಇರಾನ್ ಮುಗಿಸ್ತಾ ಇತ್ತಲ್ಲಿ ಒಂದು ಜಾಗದಲ್ಲಿ. ಸೊ ಏನು ನಡೀತು, ಹೇಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಈ ಯುದ್ಧ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಅಮೆರಿಕದ ಇಬ್ಬಂದಿತನ ಏನು, ಹೇಗೆ ಯುದ್ಧ ಮಾಡಲೇಬೇಕು ಆದರೆ ಮಾಡಬಾರ್ದು, ಸೀಸ್ ಫೈರ್ ಬೇಕು ಆದರೆ ಕಾಲಿಗೆ ಬೀಳೋಕ್ಕಾಗಲ್ಲ, ಯುದ್ಧದಿಂದ ಹೊರಗೆ ಬರಬೇಕು, ದಾರಿ ಸಿಗ್ತಾ ಇಲ್ಲ. ಏನು ಟ್ರಂಪ್ದು ಒಂದು ರೀತಿ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಬದುಕು, ಅದನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28ಕ್ಕೆ ಮಾತುಕತೆಗಳ ನಡುವೆ ದ್ರೋಹ ಬಗೆದು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ್ವು. ಮೊದಲನೇ ದಿನಾನೇ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೆಯನ್ನು ಕೊಂದು ಹಾಕಿದ್ರು, ಏನೇನೋ ಮಾಡಿದ್ರು. 33 ದಿನ ಆಗೋಯ್ತು. ಇರಾನ್ ಬಗ್ಲಿಲ್ಲ ತಗ್ಲಿಲ್ಲ, ತನಗೆ ದೊಡ್ಡ ಲಾಸ್ ಆಗ್ತಿದ್ರು ಸಹ ಕೇರ್ ಮಾಡದೆ ಅದು ಪ್ರತಿದಾಳಿಯನ್ನು ನಡೆಸ್ಕೊಂಡೇ ಬರ್ತಿದೆ. ಅದರಿಂದ ಈ ಇಸ್ರೇಲ್ ಆಲ್ಮೋಸ್ಟ್ ಧ್ವಂಸ ಆಗಿ ಕೂತಿದೆ. ಈ ಕಡೆ ಅಮೆರಿಕದ ತೊತ್ತುಗಳ ರೀತಿಯಲ್ಲಿರುವಂತಹ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು ಸಹ ಡೆಮಾಲಿಷ್ ಆಗಿ ಆಲ್ಮೋಸ್ಟ್ ಹೋಗಿದ್ದಾವೆ. ಇದರ ನಡುವೆ ಟ್ರಂಪ್ ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಿರೋದು. ಒಂದಿನ ಯುದ್ಧ ಆಗೋಯ್ತು, ಮುಗದೆ ಹೋಯ್ತು ಅನ್ನೋದು. ಒಂದಿನ ಯುದ್ಧ ನಾವು ಯಾವಾಗಲೂ ಗೆದ್ದುಬಿಟ್ವಿ, ಮೊದಲನೇ ಗಂಟೆಯಲ್ಲೇ ಗೆದ್ದುಬಿಟ್ವಿ ನಾವು, ಈಗ ಸುಮ್ಮನೆ ಇದು ಅಂತ ಹೇಳ್ಕೊಳ್ಳೋದು. ಇನ್ನೊಂದಿನ ಇರಾನನ್ನು ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ ಅಂತ ಬೆದರಿಸೋದು. ಅದರ ಮಾರನೇ ದಿನಾನೇ ಇಲ್ಲ, ನಾವು ಯುದ್ಧ ವಿರಾಮ ಘೋಷಣೆ ಮಾಡ್ಕೊಂಡಿದ್ದೀವಿ, ಮಾತುಕತೆಯಲ್ಲಿದ್ದೀವಿ ಅಂತ ಹೇಳೋದು. ಮತ್ತೆ ವಾಪಸ್ ಬಂದು ಯುದ್ಧ ವಿರಾಮ ನಡೀತಾ ಇದೆ ಇಲ್ವಾ ಗೊತ್ತಿಲ್ಲ, ಹಾಗಾಗಿ ನಾವು ಇರಾನನ್ನು ಬಿಡಲ್ಲ, ಮುಗಿಸ್ಬಿಡ್ತೀವಿ ಅನ್ನೋದು. ಇದೇ ಕೆಲಸವನ್ನ ಕಳೆದ 1 ತಿಂಗಳಿಂದ ಡೊನಾಲ್ಡ್ ಟ್ರಂಪ್ ಮಾಡ್ಕೊಂಡು ಬರ್ತಿರೋದು. ಇದರ ನಡುವೆ ನಿನ್ನೆ ಒಂದು ದೊಡ್ಡ ಭಾಷಣ ಹೊಡೆದ್ರು. ಗುಡುಗು ಸಿಡಿಲು ಎಲ್ಲ ತುಂಬಿತ್ತು ಆ ಭಾಷಣದಲ್ಲಿ. ನಾವು ಬಿಡಲ್ಲ, ಇರಾನ್ನ ಬಿಡಲ್ಲ, ಶಿಲಾಯುಗಕ್ಕೆ ಹೋಗ್ಬಿಡ್ಬೇಕು, ಸ್ಟೋನ್ ಏಜ್ ಅಲ್ಲಿಗೆ ಕರ್ಕೊಂಡು ಹೋಗೋ ತರ ಅದಕ್ಕೆ ಧ್ವಂಸ ಮಾಡ್ತೀವಿ, ನಾವು ಏನೇನು ಮುಗಿಸ್ತೀವಿ ನೋಡ್ತಾ ಇರಿ ನೀವು ಅಂತ ಹೇಳಿಕೆ ಮೇಲೆ ಹೇಳಿಕೆ ಕೊಟ್ಟು 13 ಜನ ನಮ್ಮ ಸೈನಿಕರು ಇಲ್ಲಿವರೆಗೆ ಸತ್ತಿರೋದು. ಬಟ್ ಆ 13 ಜನ ಸತ್ತಿರೋದಕ್ಕೂ ನಮಗೆ ದುಃಖ ಇದೆ ಅಂತ ಡೈಲಾಗ್ ಹೊಡ್ಕೊಂಡಿದ್ರು. ಅವರಲ್ಲಿ 13 ಜನ ಸತ್ತೋಗಿರೋದು ಅಂತ ಹೇಳುವ ಸಂದರ್ಭದಲ್ಲೇ ನಾವು ಅದನ್ನು ಮುಗಿಸಿ ಶಿಲಾಯುಗಕ್ಕೆ ಕಳಿಸ್ಬಿಡ್ತೀವಿ ಅಂತ ಹೇಳುವ ಸಂದರ್ಭದಲ್ಲೇ ಒಂದು ಕಡೆ ಅಮೆರಿಕದ 40 ಜನ ಸೈನಿಕರನ್ನ ಅದೇ ರಾತ್ರಿ, ಅದೇ ಸಂದರ್ಭದಲ್ಲಿ, ಅದೇ ಸಮಯದಲ್ಲಿ ಇರಾನ್ ಬಲಿ ತೆಗೆದುಕೊಳ್ತಾ ಇತ್ತು. ಸೇನಾ ನೆಲೆಗಳ ಮೇಲೆ ನಡೆಸಿರುವಂತಹ ದಾಳಿಯಲ್ಲಿ ಒಂದು ಸೇನಾ ನೆಲೆಯ ಮೇಲೆ ಬೃಹತ್ ದಾಳಿ ನಡೆದಿದೆ ಅಂತ ವರದಿಗಳು ಬರ್ತಾ ಇದೆ. ಆ ದಾಳಿಯಲ್ಲಿ ಇರಾನ್ ಹಾಕಿದ ಮಿಸೈಲ್ಗೆ 40ರವರೆಗೆ ಅಮೆರಿಕ ಸೈನಿಕರು ಹತರಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಆ ಸಮಯದಲ್ಲೇ ಅಲ್ಲಿ ಸಾಯ್ತಿದ್ದಾರೆ ಅಮೆರಿಕ ಸೈನಿಕರು. ಆ ಸಂದರ್ಭದಲ್ಲಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಿದ್ದು, ಇರಾನನ್ನ ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ, ಸ್ಟೋನ್ ಏಜ್ಗೆ ಕಳಿಸ್ಬಿಡ್ತೀನಿ, ಮತ್ತೆ ನಮ್ಮಲ್ಲಿ 13 ಜನ ಸೈನಿಕರು ಇಲ್ಲಿವರೆಗೆ ಹತರಾಗಿದ್ದಾರೆ ಅಂತ. ಹಾಗೆ ನೋಡಿದರೆ ಬೇರೆ ಬೇರೆ ಜಾಗಗಳಲ್ಲಿ 500ಕ್ಕಿಂತ ಹೆಚ್ಚು ಜನ ಅಮೆರಿಕ ಸೈನಿಕರು ಸತ್ತು ಹೋಗಿದ್ದಾರೆ ಅಂತ ಇರಾನ್ ಕ್ಲೇಮ್ ಮಾಡ್ತಿದೆ. ಬಟ್ ಇಂಡಿಪೆಂಡೆಂಟ್ ಮೀಡಿಯಾಗಳು ಕ್ಲೇಮ್ ಮಾಡ್ತಿದೆ. ಬಟ್ ಅಮೆರಿಕ ಒಪ್ಕೊಂಡಿಲ್ಲ, 13 ಜನ ಸತ್ತೋಗಿರೋದು, ಅಷ್ಟಕ್ಕೆ ನಾವು ಇರೋದು ಅಂತ ಹೇಳ್ಕೊಂಡೆ ಓಡಾಡ್ತಿದೆ. ಹಾಗಾದ್ರೆ ಈಗ ಅಮೆರಿಕದ ಪರಿಸ್ಥಿತಿ ಏನು? ಒಂದು ಕಡೆ ರಷ್ಯಾ ಡಬಲ್ ಗೇಮ್ ಆಡ್ಕೊಂಡು ಅಮೆರಿಕಾಗೆ ಸಹಾಯ ಮಾಡ್ತೀನಿ, ನಿಮಗೆ ಈ ಯುದ್ಧದಿಂದ ಹೊರಗಡೆ ಬರೋದಕ್ಕೆ ಬನ್ನಿ ಅಂತ ಕರಿತಾ ಇದೆ. ಅದ್ರ ಜೊತೆಗೆ ಒಳಗೊಳಗೇನೆ ಇರಾನಿಗೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಎಲ್ಲ ಸಪೋರ್ಟ್ ಮಾಡ್ತಿದೆ. ಈ ಅಮೆರಿಕಾಗೆ ಪಾಪ ಈಗ ವಿಧಿ ಇಲ್ಲ, ಯುದ್ಧದಿಂದ ಹೊರಗಡೆ ಬರಲೇಬೇಕು. ಅದಕ್ಕೆ ಟ್ರಂಪ್ ನಿನ್ನೆ ಭಾಷಣದಲ್ಲಿ ಶಿಲಾಯುಗಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾನೆ, ಇನ್ನು 2 ವಾರದಲ್ಲಿ ಯುದ್ಧ ಮುಗಿದೋಗುತ್ತೆ, ಮುಗೀತು ಯುದ್ಧ, ನಮ್ದು ಕೆಲಸ ಮುಗೀತು ಅನ್ನುವ ಡೈಲಾಗನ್ನು ಸಹ ಹೊಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಯುದ್ಧ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಏನಾಗ್ತಿದೆ ಮುಂದಕ್ಕೆ ಅನ್ನೋದಾದ್ರೆ, ಇದು ಸ್ಪಷ್ಟವಾಗಿ ಇರಾನ್ನ ಗೆಲುವು ಅಂತಲೇ ಅಂದುಕೊಳ್ಳಬಹುದಾದಂತಹ ದಿಕ್ಕಿಗೆ ಹೋಗ್ತಾ ಇದೆ. 35 ದೇಶಗಳು ಈಗ ಇರಾನ್ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗಿದ್ದಾವೆ. ಪವರ್ಫುಲ್ ಕಂಟ್ರಿಗಳು, ನೇಟೋ ಕಂಟ್ರಿಗಳಿಂದ ಹಿಡಿದು ಭಾರತವೂ ಸೇರಿ ಹುರ್ಮುಜ್ ಸ್ಟ್ರೀಟ್ನ
ಮುಕ್ತಗೊಳಿಸೋದಕ್ಕೆ ಟ್ರಂಪ್ ಹೇಳ್ಕೊಂಡು ಬಂದಿದ್ದು, ತಗೊಂಬನ್ನಿ ನಿಮ್ಮ ಯುದ್ಧ ನೌಕೆಗಳನ್ನ, ತಗೊಂಬನ್ನಿ ನಿಮ್ಮ ಆರ್ಮಿನ, ತಗೊಂಬನ್ನಿ ನಿಮ್ಮ ಏರ್ಫೋರ್ಸ್ ಅನ್ನ, ಹುರ್ಮುಜ್ ಸ್ಟ್ರೇಟ್ ಅನ್ನ ಬಿಡುಗಡೆಗೊಳಿಸ್ಬಿಡೋಣ, ನಮ್ ಜೊತೆ ಬನ್ನಿ, ಅಥವಾ ನೀವೇ ಅಟ್ಯಾಕ್ ಮಾಡಿ, ನಮ್ದೇನಿಲ್ಲ, ನಾವು ಆ ಸ್ಟ್ರೇಟ್ ಅನ್ನ ಬಳಸೋದೇ ಇಲ್ಲ, ನಮ್ಮ ಆಯಿಲ್ ಬರೋದೇ ಇಲ್ಲ ಅಲ್ಲಿಂದ, ನಿಮ್ಮದೇ ಹೋಗಿ ಕಚ್ಕೊಂಡಿರೋದು, ನೀವು ದಾಳಿ ಮಾಡಿ ಇರಾನ್ನ ಮುಗಿಸ್ಬಿಡಿ ಅಂತೆಲ್ಲ ಹೇಳ್ಕೊಂಡಿದ್ರು. ಯಾರು ಅದಕ್ಕೆ ಬರಲಿಲ್ಲ. ಬಟ್ ಈಗ ಮಾತುಕತೆಯ ರೂಟನ್ನು ಹಿಡ್ಕೊಂಡು ಒಂದು ಅಗ್ರಿಮೆಂಟ್ ಆಗ್ಬಿಡ್ಬೇಕು, ಹೊರ್ಮುಜ್ ಸ್ಟ್ರೇಟನ್ನ ಸಂಚಾರ ಮುಕ್ತ ಮಾಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಇಡೀ ಜಗತ್ತು ಏನು ನರಳುತ್ತಾ ಇದೆ. ಇವತ್ತು ಒಂದು ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ನ್ಯಾಚುರಲ್ ಗ್ಯಾಸ್, ಇನ್ನೊಂದು ಕಡೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಅದರಲ್ಲೂ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಜೊತೆಯಲ್ಲಿ ರಸಗೊಬ್ಬರಗಳಿಗೂ ಸಹ, ರಸಗೊಬ್ಬರಗಳ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ತಯಾರಿಯಲ್ಲಿಯೂ ಸಹ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬಹಳ ಮುಖ್ಯ. ಹಾಗಾಗಿ ರಸಗೊಬ್ಬರಗಳ ಕೊರತೆ ಎದುರಾಗ್ತಿದೆ ಯುರೋಪಲ್ಲಿ. ರಸಗೊಬ್ಬರಗಳ ಕೊರತೆ ಎದುರಾದ್ರೆ ಆಹಾರದ ಕೊರತೆ ಬರುತ್ತೆ, ಫಸಲು ಕಡಿಮೆ ಬರುತ್ತೆ, ಬೆಳೆಗಳು ನಾಶ ಆಗ್ತವೆ, ಇನ್ನು ಆಹಾರದ ಹಾಹಾಕಾರ ಎದ್ದು ಬಿಡುತ್ತೆ. ಈ ಕಡೆ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಇಲ್ಲ, ತಿನ್ನೋದಕ್ಕೆ ಅನ್ನ, ಅಕ್ಕಿ, ಬೇಳೆ ಯಾವುದು ಗೋಧಿ ಎಂಥದ್ದು ಇಲ್ಲ ಅಂದಮೇಲೆ ಇಡೀ ಜಗತ್ತು ಏನು ಮಾಡಬೇಕು? ಕೊರೋನಾಗಿಂತ ಕೆಟ್ಟ ಸ್ಥಿತಿಗೆ ಹೋಗ್ಬಿಡುತ್ತೆ. ಆ ಭಯದಲ್ಲಿ ಈಗ 35 ದೇಶಗಳು ಇರಾನ್ ಜೊತೆಯಲ್ಲಿ. ಸೊ ಅದರ ಅರ್ಥ ಏನು? ಅಮೆರಿಕ ಕೈಲಿ ಏನು ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ. ಇರಾನ್ಗೆ ನಷ್ಟ ಮಾಡಿದೆ ಸರಿ, ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಿದೆ. ಇರಾನ್ ಮೇಲೆ ದಾಳಿ ನಡೆಸ್ತಾನೆ ಇದ್ದಾರೆ, ಇಸ್ರೇಲ್ ನಡೆಸ್ತಿದೆ, ಅಮೆರಿಕ ನಡೆಸ್ತಿದೆ, ಅಲ್ಲಿ ಬಂಬಾರ್ಡ್ಮೆಂಟ್ ಆಗ್ತಿದೆ, ನಗರಗಳನ್ನ ನೆಲಸಮ ಮಾಡ್ತಿದ್ದಾರೆ. ಈ ತೆಹರಾನ್ ಸಹ ನೆಲಸಮ ಆಗಿದೆ ಆಲ್ಮೋಸ್ಟ್. ಬಟ್ ಅದೇ ಗಾತ್ರದ ಪೆಟ್ಟನ್ನ ಅಮೆರಿಕದ ಸೇನಾ ನೆಲೆಗಳು ಮತ್ತು ಇಸ್ರೇಲ್ಗೆ ಇರಾನು ಸಹ ಕೊಡ್ತಿದೆ. ಇನ್ನು ಗೆಲುವಾಗಬೇಕಾದ್ರೆ ಏನಾಗಬೇಕಾಗಿತ್ತು? ಇರಾನ್ನಲ್ಲಿ ರಿಜಿಮ್ ಚೇಂಜ್ ಆಗಬೇಕಾಗಿತ್ತು. ಬಟ್ ಒಬ್ರು ಖಾಮಿನಿ ಹೋದ ಮೇಲೆ ಅವ್ರ ಮಗನೇ ಈಗ ಖಾಮಿನಿ, ಇನ್ನೊಂದು ಖಾಮಿನಿ, ಮುಜ್ತಬಾ ಖಾಮಿನಿ, ಅವರು ಮುಖ್ಯಸ್ಥರಾಗಿದ್ದಾರೆ, ಎಲ್ಲರೂ ಸರ್ವೋಚ್ಚ ನಾಯಕ ಆಗಿದ್ದಾರೆ. ಅಲ್ಲಿನ ಸೈನ್ಯವನ್ನು ನಾಶ ಮಾಡಬೇಕಾಗಿತ್ತು. ಆ ಸೈನ್ಯ ಇವತ್ತಿಗೂ ಸಹ ಪ್ರತಿ ಕ್ಷಣ ಮಿಸೈಲ್ಗಳನ್ನು ಹಾಕಿ ಇಸ್ರೇಲ್ ಅನ್ನು ಧ್ವಂಸ ಮಾಡ್ತಿದೆ, ಅಮೆರಿಕ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಿದೆ. 40 ಜನ ಫ್ರೆಶ್ ಆಗಿ ಅಮೆರಿಕ ಸೈನಿಕರನ್ನು ಕೊಲ್ಲೋದ್ರಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳ್ಕೊಂಡಿದೆ. ಇನ್ನೇನು ಇರಾನನ್ನು ಇವರು ಸೋಲ್ಸಿರೋದು? ಹೊರ್ಮುಜ್ ಸ್ಟ್ರೇಟ್ ಅನ್ನು ಬಿಡುಗಡೆಗೊಳಿಸೋದಕ್ಕೆ ಆಗ್ಲೇ ಇಲ್ಲ. ಅಮೆರಿಕ ಕೈಯಲ್ಲಿ ಕೊನೆಗೆ ಒಪ್ಕೊಂಡ್ಬಿಟ್ಟಿದೆ, ನಮ್ಮ ಕೈಯಲ್ಲಿ ಆಗಲ್ಲ, ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ, ನಾವು ಯುದ್ಧ ಮಾಡ್ತಿರೋದು ಹೊರ್ಮುಜ್ ಸ್ಟ್ರೇಟ್ಗಾಗಿ ಅಲ್ಲವೇ ಅಲ್ಲ. ನಮ್ದೇನಿದ್ರು ಅವರ ಪರಮಾಣು ಶಕ್ತಿಯನ್ನು ಕುಂದಿಸ್ಬೇಕಾಗಿತ್ತು, ಪರಮಾಣು ಯೋಜನೆಯನ್ನು ನಾಶ ಮಾಡಬೇಕಿತ್ತು, ಅಲ್ಲಿನ ಸರ್ವೋಚ್ಚ ನಾಯಕನನ್ನು ಕೊಲ್ಲಬೇಕಾಗಿತ್ತು, ಆರ್ಮಿಯನ್ನು ವೀಕ್ ಮಾಡಬೇಕಾಗಿತ್ತು, ನೇವಿನ ಮುಗಿಸ್ಬಿಟ್ವಿ, ಏರ್ಫೋರ್ಸ್ ಮುಗಿಸ್ಬಿಟ್ವಿ, ನಮ್ಮ ಕೆಲಸ ಮುಗೀತು, ವಿ ಆರ್ ಮೂವಿಂಗ್ ಔಟ್ ಆಫ್ ಇರಾನ್ ಅಂತ ಟ್ರಂಪ್ ಹೇಳಿಕೆ. ಸೊ ಯುದ್ಧ ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಒಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ನಿನ್ನೆ ಡೊನಾಲ್ಡ್ ಟ್ರಂಪ್ ಗುಡುಗ್ತಿರ್ಬೇಕಾದ್ರೆ, ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ ಇರಾನನ್ನು, ನೋಡ್ತಾ ಇರಿ ನೀವು ಅಂತ ಹೇಳ್ತಿರ್ಬೇಕಾದ್ರೆ 40 ಜನ ಸೈನಿಕರನ್ನ ಇರಾನಲ್ಲಿ ಹಬ್ಬ ಮಾಡ್ಕೊಳ್ತಿತ್ತು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.